ಹಬ್ಬ ಅಂದ್ರೆ ಬರೀ ಸಂಭ್ರಮಿಸೋದಲ್ಲ, ನಮ್ಮನ್ನ ನಾವು ಕಂಡುಕೊಳ್ಳೋದನ್ನ ಕೂಡ ನಾವು ಹಬ್ಬ ಅಂತ ಕರಿಬೋದು. ಇದೇ ನಿಲುವಲ್ಲಿ ಒಂದು ಖತರ್ನಾಕ್ ಗ್ಯಾಂಗು ಬಲರಾಮನ ದಿನಗಳ ಪವರ್ ತೋರಿಸೋದಕ್ಕೆ ರೆಡಿಯಾಗಿದೆ. ಆ ಗ್ಯಾಂಗ್ನ ಮಾತಾಡಿಸ್ತಾ ಹೋಗ್ತೀನಿ. ಅರುಣ್ ಸರ್, ನಿಮ್ಮ ಗ್ಯಾಂಗ್ ನೋಡ್ತಾ ಇದೀವಿ, ತುಂಬಾ ವೈಟ್ ಅಂಡ್ ವೈಟ್ ಆಗಿ ಹಾಕೊಂಡಿದ್ದೀರಾ, ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ. ಆದ್ರೆ ನೇಚರ್ ಬೇರೆ ತರ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಮನ್ಸು ಒಳಗಡೆ. ಅಂದ್ರೆ ಇಲ್ಲಿ ನೇಚರ್ ಈಗ ಹಬ್ಬದ ವಾತಾವರಣನೇ. ನಾವು ಎಲ್ಲ ಬಲರಾಮ ಟೀಮ್ ಸೇರ್ಕೊಂಡು ಸಂಕ್ರಾಂತಿ ಹಬ್ಬನ ಆಚರಿಸೋದಕ್ಕೆ ಅಂತ ಎಲ್ಲ ಬಂದಿದೀವಿ ಇಲ್ಲಿಗೆ. ಸೊ ಅದೇ ನೀವು ಕೇಳಿದ್ರಲ್ಲ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ನೀವು ಒಳ್ಳೆ ಮಾತೇ ಆಡ್ತಾ ಇದ್ದೀರಾ. ಅಲ್ಲ, ನಾವು ತುಂಬಾ ಒಳ್ಳೆ ಮಾತಾಡಿ ಎಲ್ಲ ಆರ್ಟಿಸ್ಟ್ ಆಗಿರೋದಕ್ಕೆ ಬಹುಶಃ ಇಲ್ಲಿ ತನಕ ಬಂದಿದೀವಿ ಅಂತ ಅನ್ಸುತ್ತೆ. ಇವತ್ತು ಸಂಕ್ರಾಂತಿನ ಮಂಡ್ಯದಲ್ಲಿ ಇಡೀ ಬಲರಾಮ ಟೀಮು ಎಲ್ಲರೂ ಆಚರಿಸ್ತಾ ಇದೀವಿ. ಈ ಫೆಬ್ರವರಿ ಕೊನೆ ವಾರ ಅಥವಾ ಫೆಬ್ರವರಿ ಕೊನೆಯಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇವತ್ತಿಂದ ಪ್ರಮೋಷನ್ ಶುರು ಮಾಡ್ತಾ ಇದೀವಿ. ಆ ಖುಷಿ ಎಲ್ರಿಗೂ ಇದೆ. ಸರ್, ನೀವು ನಿಮ್ಮನ್ನ ಸಾಂಗ್ ಲಾಂಚಲ್ಲಿ ನೋಡ್ತಾ ಇದ್ವಿ, ತುಂಬಾ ಕಾಲೆಳಿತಾ ಇದ್ರು, ನೀವು ತುಂಬಾ ಅಮಾಯಕ ಅಂತ ಅನ್ನಿಸ್ತು ನಮಗೆ. ನಿಜನಾ ಅದು? ಸರ್, ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಸರ್, ಅಮಾಯಕ ಅಂತ ನಿಮ್ಗೆ ಅನ್ಸಿದೆ ಅಲ್ವಾ? ಅದಕ್ಕೋಸ್ಕರ ಅಲ್ಲಿ ಗೆದ್ದಾಯ್ತು ಅವ್ರು. ನಿಜ ಸರ್. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪಾಪ ತುಳಿಸ್ಕೊಳ್ಳೋರು ಇರೋ ತನಕ ತುಳಿತಾನೆ ಇರ್ತಾರೆ. ಇವರೆಲ್ಲ ಹಾಗೆ ಮಾಡಿದ್ದು ನನ್ನನ್ನ. ಸೊ ಅಮಾಯಕನೇ. ಆಕ್ಚುಲಿ ತುಂಬಾ ವೀಕು ಆಗಿದ್ದಾರೆ ಅವರು. ಚೆನ್ನಾಗಿ ಇನ್ನೂ ಒಳ್ಳೆ ಪರ್ಸನಾಲಿಟಿ ಇದ್ರು, ಯಾಕೋ ಅಮಾಯಕರ ತರ ತುಳಿಸ್ಕೊಂಡು ಬಲರಾಮ ಟೀಮ್ ಅಲ್ಲಿ ಇವರೊಬ್ಬರೇ ಅಮಾಯಕರು, ಇನ್ ಮಿಕ್ದವರೆಲ್ಲಾರು ಬಂಟ್ರು. ಬಂಟ್ರೆ. ಅಂದ್ರೆ ತುಂಬಾ ಡೆಡಿಕೇಟೆಡ್ ಆರ್ಟಿಸ್ಟ್ ಅನ್ಬೋದಾ? ತದ್ವಾ ಸರ್. ಆರ್ಟಿಸ್ಟ್ ಅಂದ್ರೆ ಎಲ್ಲಾರು ಕೂಡ ಒಬ್ರೇ ಅಂತ ಅಲ್ಲ, ಎಲ್ಲ ಕೂಡ ಡೆಡಿಕೇಟ್ ಆಗಿ ಮಾಡಿದ್ರೇನೆ ಸಿನಿಮಾ ಆಗೋದು, ಒಬ್ಬ ಆರ್ಟಿಸ್ಟ್ ಆಗೋದು. ಸೊ ನೀವ್ ಹೇಳ್ದಂಗೆ ಅಮಾಯಕ ಅಷ್ಟೇನೆ, ಅದ್ ಬಿಟ್ರೆ ಬೇರೆ ಡೆಡಿಕೇಟೆಡ್ ಅಲ್ಲ. ಹೌದು, ಓಕೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅಶ್ವಿನ್ ಸರ್, ಈ ಗ್ಯಾಂಗ್ ನಲ್ಲಿ ಬಹಳ ಸೀರಿಯಸ್ ಮೆಂಬರ್ ಅಂತ ಹೇಳ್ಬೋದು ನಿಮ್ಮನ್ನ. ನಿಮ್ಮ ನಟನಾ ಪ್ರೀತಿ ನೋಡ್ಕೊಂಡು ಬಂದಿದೀವಿ. ಈ ಗ್ಯಾಂಗ್ ಜೊತೆ ಹೇಗ್ ಮಿಂಗಲ್ ಆದ್ರಿ ನೀವು? ಗ್ಯಾಂಗ್ ಬಾಲ ಬಿಚ್ಚಕ್ ಬಿಡೋದಿಲ್ಲ ನಾವು. ನಾವಿದ್ರೆ ಮುಗೀತು. ನಮ್ಮ ಹತ್ರ ಬಾಲನೇ ಇಲ್ವಲ್ಲ, ನಾವು ಬಾಲ ಬಿಚ್ಚ. ಅಶ್ವಿನ್ ಅವರು ಒಂದು ಹಿಂಟ್ ಕೊಟ್ಟಿದ್ದಾರೆ ನಿಮ್ಗೆ. ಅವ್ರ ಗ್ಯಾಂಗ್ ನ ಬಾಲ ಬಿಚ್ಚಕ್ ಆಗಲ್ಲ ಅಂದ್ರೆ ಅವ್ರು ಯಾರು ಇರ್ಬೋದು ಹೇಳಿ ಪಿಕ್ಚರ್ ಅಲ್ಲಿ, ಅಷ್ಟೇ. ಸೊ ನಮ್ಗಲ್ಲ, ನಾನಲ್ಲ ಪರ್ಸನಲಿ, ನಾವು ಇವ್ರಂಗೇನೆ ಬಾಲ ಬಿಚ್ಕೊಂಡು ಓಡಾಡೋರೆ. ಕ್ಯಾರೆಕ್ಟರ್ ವೈಸ್ ಚೈತನ್ಯ ಸರ್ ನಮ್ಗೆ ಆ ಕಂಟ್ರೋಲ್ ಕೊಟ್ಟಿದ್ರು, ಆಟ ಆಡಿದ್ವಿ, ಅವ್ರು ಆಟ ಆಡ್ಸ್ಯಾರೆ. ಆ ದಿನಗಳು ಟೈಮಿಗೆ ಬಂದ್ಬಿಡ್ತೀನಿ. ಒಂದಷ್ಟು ಪೋಷಕ ಕಲಾವಿದರನ್ನ ಚೈತನ್ಯ ಸರ್ ತುಂಬಾ ಪ್ರೀತಿಸ್ತಾರೆ, ಅಂದ್ರೆ ಫ್ರೀಕ್ವೆಂಟ್ ಕೊಲಾಬರೇಟರ್. ಅವ್ರಿಗೆ ಬೇರೆ ಬೇರೆ ಸಿನಿಮಾದಲ್ಲೂ ಕೂಡ ಅವ್ರನ್ನ ಕಾಸ್ಟ್ ಮಾಡ್ತಾರೆ. ಆ ಕ್ವಾಲಿಟಿ ಹೇಗ್ ಅನ್ಸುತ್ತೆ ಕಲಾವಿದರಾಗಿ ನೋಡೋವಾಗ ನಿಮಗೆ? ಈಗ ನಾವು ಅಂದ್ರೆ ನೀವು ಪೋಷಕ ಪಾತ್ರದಲ್ಲಿ ಮಾಡೋವಂಥವ್ರಿಗೆ ಅಂತ ಹೇಳಿದ್ರಲ್ಲ, ಎಕ್ಸಾಂಪಲ್ ನಾವೇ ವರ್ಕ್ ಮಾಡಿದೀವಿ ಅವ್ರ ಜೊತೆ. ಅವ್ರು ಈ ಸಿನಿಮಾದಲ್ಲಿ ಈಗ ನನ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಬೀಯಿಂಗ್ ಎನ್ ಯಂಗ್ಸ್ಟರ್ಸ್, ನಮ್ಮ ಪರ್ಫಾರ್ಮೆನ್ಸ್ಗಳೇನಾದ್ರು ಇಷ್ಟ ಆಯಿತು ಅಂದರೆ ಅಫ್ಕೋರ್ಸ್ ಅವ್ರು ಇನ್ನೊಂದು ಸಿನಿಮಾ ಯಾವ್ದಾದ್ರು ಶುರು ಮಾಡ್ತಾರೆ ಅಂದಾಗ ಅವನ್ ಭರವಸೆ ಆಲ್ರೆಡಿ ನಮ್ಮ ಶೂಟಿಂಗ್ ಟೈಮಲ್ಲಿ ಕೊಟ್ಬಿಟ್ಟಿರ್ತಾರೆ. ಇಲ್ಲ ಇವ್ರು ನೆಕ್ಸ್ಟ್ ನಾನು ಯಾವುದೇ ಪ್ರಾಜೆಕ್ಟ್ ಮಾಡೋ ನಾನು ಒಂದು ಪಾತ್ರಕ್ಕೆ ಇವ್ರನ್ನ ಬಳಸ್ಕೋಬೋದು ಅನ್ನೋ ಥರ ಒಂದು ಗ್ಯಾರಂಟಿ ಅವ್ರ ಮನಸ್ಸಲ್ಲೂ ಹುಟ್ಟಿರುತ್ತೆ, ನಮಗೂ ಆ ಒಂದು ಭರವಸೆ ಅವ್ರ ಮೂವ್ಸಲ್ಲೇ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗೆ ಅವ್ರು ಈ ಸಿನಿಮಾದಲ್ಲೂ ಒಂದಷ್ಟು ಪಾತ್ರಗಳನ್ನ ರಿಪೀಟೆಡ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಐ ಮೀನ್ ಆ ದಿನಗಳಲ್ಲಿ ಮಾಡಿದ್ದಂಥ ಒಂದಷ್ಟು ಪಾತ್ರಗಳನ್ನ ಇಲ್ಲಿ ಮತ್ತೆ ಉಳಿಸ್ಕೊಂಡಿದ್ದಾರೆ, ಒಂದಷ್ಟು ಮೇಜರ್ ದೊಡ್ಡ ಪಾತ್ರಗಳನ್ನ. ಸೊ ಅಲ್ಲೇ ಗೊತ್ತಾಗತ್ತೆ ಅವರು ಈಸ್ ಕಂಪ್ಲೀಟ್ಲಿ, ಯಾರೇ ಒಬ್ರು ಡೆಡಿಕೇಟೆಡ್ ಆಕ್ಟರ್ ಆಗಿರ್ಬೋದು ಅಥವಾ ಒಳ್ಳೆ ಪರ್ಫಾರ್ಮರ್ ಅಂತ ಆಗಿರ್ಬೋದು, ಸೊ ಆಮೇಲೆ ಆ ಪಾತ್ರ ತುಂಬಾ ಸೂಕ್ತವಾಗಿ ಕಾಣಿಸ್ತಾರೆ ಇವರು ಅಂತ ಅಂದಾಗ 100% ಅವ್ರು ರಿಪೀಟೆಡ್ಲಿ ಯೂಸ್ ಮಾಡ್ಕೊಳ್ತಾರೆ. ಅಂದ್ರೆ ಎಲ್ಲಾ ಪಾತ್ರಗಳು ಏನಾಗುತ್ತೆ ಅಂದ್ರೆ ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕನ ಕನಸಿನ ಕೂಸಾಗಿರ್ತದೆ ಪಾತ್ರಗಳು. ಆ ಪಾತ್ರಗಳನ್ನ ನಾವು ಅವ್ರಿಗೆ ಬೇಕಾದಂಗೆ ಕೊಟ್ಬಿಟ್ರೆ, ಸೊ ನೀವ್ ಹೇಳ್ದಂಗೆನೆ ಅವರು ಫ್ರೀಕ್ವೆನ್ಸಿ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲೂ ಈಗ ಅತುಲ್ ಕುಲಕರ್ಣಿ ಅವರಾಗಿರ್ಬೋದು, ಮತ್ತೆ ಆಶೀಶ್ ವಿದ್ಯಾರ್ಥಿ ಅವರಾಗಿರ್ಬೋದು, ನೀವು ಏನು ನೋಡಿದ್ರಿ ನೀವು ಆ ದಿನಗಳಲ್ಲಿ 200%. ಮತ್ತೆ ಅದೇ ಗ್ಯಾಂಗು ಎಲ್ಲೂ ಇಲ್ಲ ನಿಮ್ಗೆ. ಅದನ್ನ ಮರ್ಸಿ ಇದನ್ನ ತೋರ್ಸಕ್ ಹೋಗೋದೇ ಇಲ್ಲ ನಿಮ್ಗೆ. ಅದು ಜಾಯಿನ್ ಆಗೋಕ್ ನೀವೇ ಕನೆಕ್ಟ್ ಆಗೋಗ್ತೀರಾ, ಹಂಗ್ ಮಾಡಿದ್ದಾರೆ. ಬಟ್ ಅವರು ಅಷ್ಟೇ ನಮ್ಗೆ ಒಳ್ಳೆ ಎಕ್ಸ್ಪೋಜರ್ ಕೊಟ್ರು. ಆಕ್ಚುಲಿ ಇವರೇ ಜಾಸ್ತಿ ಅವ್ರ ಜೊತೆ ಇದ್ದಿದ್ದು, ಇವ್ರ ಪಾತ್ರಗಳೇ ಅವ್ರ. 100% ಶೋರ್ ಇದು ಸೀಕ್ವೆಲ್ ಅಂತೂ ಅಲ್ಲ, ಅದು ಗ್ಯಾರಂಟಿಯಾಗಿ ಹೇಳ್ಬಿಡ್ಬೇಕು. ಬಿಕಾಸ್ ಇದಕ್ಕೆ ಆದಂತ ಅವ್ರದ್ದು ಚೈತನ್ಯ ಸರ್ ಅವರು ಕನ್ಸ್ಕೊಂಡಿರುವಂತ ಒಂದು ಕತೆ ಇದಷ್ಟೇ, ಅವ್ರ ಕಾಲ್ಪನಿಕ ಕತೆ ಅಂತ ಹೇಳ್ತೀವಲ್ಲ, ಅದನ್ನ ಇಲ್ಲಿಗೆ ಈ ಪಾತ್ರಗಳ ಮೂಲಕ ಹೇಳೋದಕ್ಕೆ ಹೊರಟಿದ್ದಾರೆ. ವಿಶ್ವ ಸರ್, ಸಾಕಷ್ಟು ಸಿನಿಮಾಗಳಲ್ಲಿ ತುಂಬಾ ಸೈಕ್ ಪಾತ್ರಗಳಲ್ಲಿ ನಿಮ್ಮನ್ನ ಗಮನಿಸಿದ್ವಿ. ಮತ್ತೆ ನೀಟಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು. ಇದು ನಿಮ್ಮ ಕೆರಿಯರ್ನ 2.0 ಜರ್ನಿ ಅನ್ಬೋದಾ? ಖಂಡಿತ. ಆಕ್ಚುಲಿ ನೀವು ಹೇಳ್ದಂಗೆ
ನಮ್ಮ ಚೈತನ್ಯ ಅವರ ರೈಟಿಂಗ್ ಎಲ್ರಿಗೂ ಗೊತ್ತು. ನಾನು ಆ ದಿನಗಳು ನೋಡಿದಾಗಿಂದನೂ ನನಗೆ ಆಸೆ ಇತ್ತು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ದೇವ್ರ ದಯೆ, ನಮ್ಮಂಥ ಆರ್ಟಿಸ್ಟ್ಗಳು ಯಾವಾಗಲೂ ಹಂಬಲಿಸ್ತಾ ಇರ್ತೀವಿ, ಇಂಥ ಒಬ್ಬರು ಡೈರೆಕ್ಟರ್ ಸಿಗಬೇಕಪ್ಪ, ನನಗೊಂದು ಪಾತ್ರ ಮಾಡಬೇಕು, ಅವರು ಬರೀಬೇಕು ಅಂತ ಅನಿಸುತ್ತೆ ಅಂತ. ಅವರು ಎಷ್ಟು ಸೆನ್ಸಿಬಲ್ ಅಂತಂದರೆ, ಅವ್ರು ಒಂದು ಅವ್ರಿಗೆ ನಮ್ಗೆ ಏನು ತೆಗಿಬೇಕು ಅವ್ರಿಗೆ ಗೊತ್ತು. ಆಮೇಲೆ ಒಬ್ಬ ಆರ್ಟಿಸ್ಟ್, ನಮ್ಮ ಥರ ಆರ್ಟಿಸ್ಟ್ಗಳು ಕಂಪ್ಲೀಟ್ ಡಿಪೆಂಡ್ ಆಗ್ಬೋದು ಅವ್ರ ಮೇಲೆ. ಅವ್ರು ಶೂಟ್ ಮಾಡ್ತಾರೆ, ನಾವು ಡೌಟ್ ಇಲ್ಲದೆ ಬರ್ಬೋದು ಆಚೆ. ಎಷ್ಟೋ ಸಿನಿಮಾ ಕೆಲಸ ಮಾಡ್ತೀವಿ, ಒಂದು ಸೀನ್ ತೆಗೆದಾಗೆಲ್ಲ ನಾವು ಆಚೆ ಹೋಗಿ ಡೌಟ್ ಬೀಳ್ತಾ ಇರ್ತೀವಿ, ರಾತ್ರಿ ಎಲ್ಲ ತಲೆ ಕೆರ್ಕೋತಾ ಇರ್ತೀವಿ, ಸೀನ್ ಬಂತಾ, ಸರಿಗೆ ಬಂತಾ, ಇಲ್ಲ ಅಂತ. ಬಟ್ ಚೈತನ್ಯ ಅವ್ರ ಹತ್ರ ನಮಗೆ ಆ ಡೌಟೇ ಇಲ್ಲ, ನಮಗೆ ಡೌಟೇ ಇಲ್ಲ. ಅವ್ರು ಈ ಕ್ಯಾಮ್ರಾ ಆನ್ ಮಾಡ್ತಾರೆ, ಆ್ಯಕ್ಷನ್ ಹೇಳ್ತಾರೆ, ತೆಗಿತಾರೆ, ತೆಗೆದ್ಮೇಲೆ ನಾವು ಆಚೆ ಬರ್ತೀವಿ. ನಮಗೆ ಇಂದ ಸೆನ್ಸಲ್ಲೇ ನಮಗೆ ಡೌಟ್ ಇರಲ್ಲ. ಅದು ತುಂಬ ಖುಷಿ ಇವ್ರ ಜೊತೆ. ಅವ್ರಿಗೆ ಬೆನ್ನೆಲುಬು ನಮ್ಮ ಎಸ್.ಸಿ. ವೇಣು ಸರ್, ಕ್ಯಾಮ್ರಾಮ್ಯಾನು. ಅವ್ರ ಬಗ್ಗೆ ಏನು ಹೇಳೋದು ಹೇಳಿ. ಅವ್ರು ಸೌಂಡ್ಲೆಸ್ಸು, ಸೌಂಡೇ ಇಲ್ಲ, ಅವರು ಸೌಂಡ್ ಇಲ್ಲದೆ ಕೆಲಸ ಮಾಡೋ ಕ್ಯಾಮ್ರಾಮ್ಯಾನ್ ಅವರು. ತುಂಬ ಖುಷಿ ನಮಗಂತೂ ಎಲ್ರಿಗೂ. ಏನು ಅಂದರೆ ಅವ್ರು ಅಲ್ಲಿ ಅಷ್ಟು ದೂರದಲ್ಲಿ ನಾವೆಲ್ಲೋ ಔಟ್ ಆಫ್ ಫ್ರೇಮ್ ಎಲ್ಲೋ ನಿಂತಿದ್ದೀವಿ ಅಂತ ಇಟ್ಕೊಳ್ಳಿ, ಬಂದು ಸರಿ ಮಾಡ್ಬಿಟ್ಟು ಅವ್ರ ಪಾಡಕ್ಕೆ ಅವ್ರು ಹೊರಟೋಗ್ತಾರೆ, ಅವ್ರು ಶಾರ್ಟ್ ತೆಗಿತಾರೆ. ಅಷ್ಟು ನಮ್ಮನ್ನು ಕಂಫರ್ಟಬಲ್ ಆಗಿ ಕೆಲಸ ಮಾಡಿಸಿದ್ದಾರೆ. ಅದನ್ನ ಮೀರಿ ನಿರ್ದೇಶಕರ ಬಗ್ಗೆ ಏನು ಹೇಳೋದು, ಪಾತ್ರ ನೀವು ನೋಡಿ ಸಿನಿಮಾ ರಿಲೀಸ್ ಆದಾಗ ಖುಷಿ ಪಡ್ತೀರಾ. ಅಶ್ವಿನ್ ಸರ್, ಪ್ರತಿಯೊಬ್ಬ ಕಲಾವಿದನಿಗೂ ತನ್ನ ಬೇಕ್ರಿ ಯಾವಾಗ ಓಪನ್ ಆಗುತ್ತೆ ಅಂತ ಕಾಯ್ತಾ ಇರ್ತಾನೆ. ಅಂದರೆ ನನಗೂ ಕೂಡ ಸಿಹಿ ಬೇಕು ಅಂತ. ಸಾಕಷ್ಟು ವರ್ಷಗಳಿಂದ ನೋಡಿದ್ದೀರಾ ಇಂಡಸ್ಟ್ರಿ, ಇನ್ನೂ ಕೂಡ ಆ ಪಾತ್ರಗಳ ತುಡಿತಾ ಇದ್ದೇ ಇದೆ. ಹಬ್ಬದ ವಾತಾವರಣ ಆಗಿರೋದ್ರಿಂದ ಕೇಳ್ತೀನಿ, ಇಂಥ ಕಂಟೆಂಟ್ಗಳು, ಇಂಥ ಸಿನಿಮಾಗಳು ಯಾವ ರೀತಿ ಅಪ್ರೋಚಬಲ್ ಆಗ್ಬೋದು ಆಡಿಯನ್ಸ್ಗೆ? ಈಗ ಆ ದಿನಗಳು ನೋಡಿದಾಗ ನಮಗೆ ಅಲ್ಲಿವರೆಗೂ ಸಿನಿಮಾ ನಾವು ರೆಗ್ಯುಲರ್ ವ್ಯೂವರ್ ಆಗಿ ನೋಡ್ತಾ ಇದ್ರೆ ಅದೊಂದು ಬೇರೆ ಥರ. ಅದು ಅಂದರೆ ಏನು ಹಿಡನ್ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದಾರ, ನಿಜವಾಗ್ಲೂ ರೌಡಿಗಳು ನಮ್ಗೆ ಗೊತ್ತಿಲ್ಲ. ನಾವು ಹಾಸನಲ್ಲಿ ಬೆಳೆದಿರೋದ್ರಿಂದ ಬೆಂಗಳೂರು ಅಂಡರ್ವರ್ಲ್ಡ್ ಎಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಎಷ್ಟು ಅಂದರೆ ಯಪ್ಪ ಹಿಂಗಿತ್ತ ಲೋಕ ಅನ್ನೋಂಗೆ. ಈಗ ಶರತ್ ಲಲಿತಾ ಶೋ ಸರ್ ನೋಡಿದ್ರೆ ನಿಜವಾಗ್ಲೂ ಯಾರು ಡಾನ್ ರೋಲ್ ಮಾಡಿದ್ರಲ್ಲ, ಅವರೇ ಅನ್ಸೋರು. ಸೊ ಅದು ಸರಲ್ಲಿ ಒಂದು ಸೆನ್ಸ್ ಇದೆ. ಅಂದರೆ ಅವ್ರು ನೋಡೋಕ್ಕೆ ತುಂಬ ಹಂಬಲ್, ತುಂಬ ಜೋವಿಯಲ್ ಆಗಿ ಇರ್ತಾರೆ. ಒಳಗಡೆ ಒಬ್ಬ ರಾಕ್ಷಸ ಇದ್ದಾನೆ. ನೀವು ಅವಾಗ ಆ ಪ್ರಶ್ನೆ ಕೇಳಿದ್ರಲ್ಲ, ಈಗ ಹಿಂಗೆ ಕಂಫರ್ಟ್ ಅಂತ. ಈಗ ನಾನು ಆದ್ಯದಲ್ಲಿ ಮಾಡಿದ್ದೆ ಸರ್ ಜೊತೆ ವರ್ಕ್, ಚಿಕ್ಕ ಸೀನ್ ಅದು. ನಾನು ಮತ್ತು ಇವರು ಯಾರು ಚಿರಂಜೀವಿ ಸರ್ ಅವ್ರು ಮಾಡಿದ್ದೆ, ಒಟ್ಟಿಗೆ ಮಾಡಿದ್ದೆ. ಅದೊಂದು 10 ನಿಮಿಷ ಬರುತ್ತೆ. ಅವರು ಅಲ್ಲಿ ನಂಗೆ ಸೆನ್ಸ್ ಮಾಡಿದ್ದಾರೆ. ಇವ್ರು ಹೇಳ್ದಂಗೆ, ಅರುಣ್ ಹೇಳ್ದಂಗೆ ಅಲ್ಲಿ ಸೆನ್ಸ್ ಮಾಡಿದ್ದಾರೆ. ಕಟ್ ಮಾಡಿದ್ರೆ ನನಗೆ ಈ ಸಿನಿಮಾ ಇನ್ನೂ ಪೂಜೆನೇ ಆಗಿರಲಿಲ್ಲ, ಆಲ್ರೆಡಿ ಕರೆದು ನನಗೆ ಕತೆ ಹೇಳಿದ್ರು. ಆ ಥರ ಅದೇ ಅದು ಹೆಂಗೆ ಅಂದರೆ ಕರೆದು ಕೇಕ್ ಕೊಟ್ಟಂಗೆ. ಸಿನಿಮಾ ಪೂಜೆ ಹಾಕಿಂತ ಮುಂಚೆನೇ ಒಬ್ಬ ಆರ್ಟಿಸ್ಟ್ಗೆ ನಿನ್ನ ಪಾತ್ರ ಇದಪ್ಪ, ಇಷ್ಟಿರುತ್ತೆ, ಹಿಂಗೆ ರೆಡಿ ಆಗು ಅಂತ ಹೇಳೋದಿದೆಯಲ್ಲ, ಅದು ಕರೆದ್ಬಿಟ್ಟು ನೀ ಕೇಕ್ ಕೊಟ್ಟಂಗೆ ಆಗುತ್ತೆ ಆ್ಯಕ್ಟ್ರ್ಗಳಿಗೆ, ನನಗನ್ಸಿದ್ದು. ಯಾಕೆಂದರೆ ನಮಗೆ ಪೂಜೆ ಎಲ್ಲ ಆದಮೇಲೆ ಇನ್ನೇನು ನಮ್ಮ ಕಾಲೇಜ್ ಶೆಡ್ಯೂಲು ಅಂದಾಗ ಕರೆದಾಗ ಅದು ಅದೇ ಬೇರೆ ಇದೇ ಬೇರೆ. ಸೊ ಸರ್ ಆ ಟೈಪ್ ಕೆಲಸ ಮಾಡೋದ್ರಿಂದ ಅವರಲ್ಲಿ ಒಬ್ಬ ಲೇಖಕ ಇದ್ದಾನೆ, ಗಿರೀಶ್ ಕಾರ್ನಾಡ್ ಅವರು. ಅಲ್ಲಿಂದ ಗರಡಿಯಿಂದ ಬಂದವರು, ಥಿಯೇಟ್ರ್ ಬ್ಯಾಕ್ಗ್ರೌಂಡು. ನಾವು ಒಂದಿಷ್ಟು ಥಿಯೇಟ್ರ್ ಮಾಡೋದ್ರಿಂದ ಅವ್ರದ್ದು ಹೇಳೋದು ಏನೆಲ್ಲ ನಂಗೆ ಅರ್ಥ ಆಗುತ್ತೆ. ಇದು ಹೆಂಗೆ ಅಂದರೆ, ಇದು ಈಗ ನಾವು ಒಂದು ಮಾಸ್ ಸಿನಿಮಾ ಅಂದ ತಕ್ಷಣ ಹೊಡಿ ಅಲ್ಲ, ಅದರಲ್ಲೊಬ್ಬ ಕಲಾವಿದ ಕಾಣಿಸ್ತಾನೆ. ಅದು ಸರ್ದು ಸ್ಟೈಲು, ಸರ್ದು ಪ್ಯಾಟ್ರನ್ನು. ಅದಕ್ಕೆ ಕರೆಕ್ಟಾಗಿ ಸಿಂಕ್ ಆದಂಗೆ ವಿಶ್ವಾಸ ಸರ್ ಹೇಳ್ದಂಗೆ ವೇಣು ಸರ್ ಇದ್ದಾರೆ, ಸೈಲೆಂಟ್ ಕಿಲ್ಲರ್. ಅವರು ವರ್ಕಲ್ಲೇ ಅವರು ಆಟ ಆಡ್ತಾರೆ. ಇನ್ನು ಸಂತೋಷ್ ನಾರಾಯಣ್ ಅವರಿದ್ದಾರೆ. ಸೊ ಎಲ್ಲ ಮಿಕ್ಸಪ್ ಆಗಿ, ಆಮೇಲೆ ನಮ್ಮ ವಿನೋದ್ ಪ್ರಭಾಕರ್ ಅವರು ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್, ನಿಮಗೆಲ್ಲ ಗೊತ್ತು. ಸೊ ಎಲ್ಲ ಸಿಂಕ್ ಆಗಿರೋದ್ರಿಂದ ನಮಗೇನೆಂದರೆ, ಸಿನಿಮಾಗಳು ಮಾಡ್ತಿರ್ತೀವಿ, ಕೆಲವೊಂದು ಸಿನಿಮಾಗಳು ನಮಗೆ ಫಸ್ಟೇನೆ ಗೊತ್ತಾಗುತ್ತೆ ಇದು ಗೆಲ್ಲುತ್ತೆ. ಅದು ಎಲ್ರಿಗೂ ಅನುಭವ ಆಗಿರುತ್ತೆ. ಯಾವ ಸಿನಿಮಾ ಅಂತಲೂ ಗೊತ್ತಾಗ ಏನೋ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಅದು ಈ ಸಿನಿಮಾದಲ್ಲಿ ನನಗೆ ತುಂಬ ಸರಿ ಗೋಚರ ಆಗಿದೆ. ಸಂಕ್ರಾಂತಿಯ ಶಕ್ತಿ ಕಾಣಿಸ್ತಾ ಇದೆ. ಎಲ್ಲರೂ ಒಟ್ಟಾಗಿ ಒಂದ್ಸಲ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ವೀಕ್ಷಕರಿಗೆ ಒಂದು ವಿಶ್ ಮಾಡ್ಬಿಡಿ. ವಿಶಾಲ ಕರ್ನಾಟಕದಲ್ಲಿರುವ ಕನ್ನಡಿಗರಿಗೂ ಮತ್ತು ಕರ್ನಾಟಕ ನ್ಯೂಸ್ ಬೀಟ್ ವೀಕ್ಷಕರಿಗೂ ಬಲರಾಮ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫೆಬ್ರವರಿ ಕೊನೆಯ ವಾರ ಬರ್ತಾ ಇದೆ. ದಯವಿಟ್ಟು ಸಿನಿಮಾ ನೋಡಿ ಗೆಲ್ಸಿ.